ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಶ್ರೀ ಶನಿದೇವರ ದೇವಾಲಯಕ್ಕೆ ಬಂದಿದ್ದೇವೆ. ರಾಮಕೃಷ್ಣ ಬಡಾವಣೆ, ಕೆಂಪೇಗೌಡ ನಗರ, ಬೆಂಗಳೂರು. ಡಿಸೆಂಬರ್ 20, 2025 ಶನಿವಾರದಂದು ಶ್ರೀ ಸ್ವಾಮಿಗೆ ಬೆಳಗ್ಗೆ ಅಭಿಷೇಕ, ಸಂಜೆ ಉತ್ಸವ ಸೇವೆಯನ್ನು ಕಟ್ಟಿಸಿದ್ದೇವೆ. ನೀಲಾಂಜನ ಸಮಾಭಾಷಂ ರವಿವತ್ತಂ ಹೆಮಗ್ರಜಂ ಛಾಯಾ ಮಾರ್ತಾಂಡ ಸಂಭುತಂ ತಂ ನಮಾಮಿ ಶನೇಶ್ವರಂ. ಸಂಜೆ ಸುಮಾರು 7 ಗಂಟೆಗೆ ಸ್ವಾಮಿಗೆ ಉತ್ಸವ ಇರುತ್ತದೆ. ಸೇವಾಕರ್ತರು ಸೇವೆಯನ್ನು ಮಾಡಿಸ್ಬೋದು. ನೋಡಿ, ಈಗ ಉತ್ಸವ ಮಾಡಿಸೋರು 3 ಪ್ರದಕ್ಷಿಣೆ ಬರುತ್ತೆ ಸ್ವಾಮಿಯನ್ನು. ಸೊ ಯಾರು ಸಂಕಲ್ಪ ಸೇವೆಯನ್ನು ಕಟ್ಟಿಸುತ್ತಾರೋ ಅವ್ರಿಗೆ ಬೆಳ್ಳಿದ್ದು ಮುಂದೆ ಹಿಡ್ಕೊಂಬರ್ತಾರೆ. ಉತ್ಸವರವರು ಪಂಚೆಯನ್ನೇ ಹಾಕ್ಕೊಂಬರ್ಬೇಕು. ಹಾಗೂ ಸೇವೆ ಅನ್ನು ಕಟ್ಟಿಸಿದವರು ಕೂಡ ನೋಡಿ, ಈಗ ಗಣೇಶ ಕೂಡ ದೇವರ ಉತ್ಸವ ಮೂರ್ತಿ ಮೆರವಣಿಗೆ ಮಾಡ್ತಾ ಇದ್ದಾರಲ್ಲ, ಸೊ ದೇವರನ್ನು ಹೊತ್ತು ಸೇವೆಯನ್ನು ಸಲ್ಲಿಸುತ್ತಿದ್ದಾನೆ. ಆಮೇಲೆ ನಮ್ಮದು ಪೂಜೆ ಇದೆ. ತದನಂತರ ನೋಡಿ, ಈಗ ನಾವು ಕೂಡ ಉತ್ಸವ ಸೇವೆಯನ್ನು ಕಟ್ಟಿಸಿದ್ದೇವೆ. ಸೊ ಈಗ ಸ್ವಾಮಿಗೆ ಸಂಕಲ್ಪ ಮಾಡಿ ಅರ್ಚನೆ ಮಾಡಿ ಆರತಿ ಮಾಡ್ತಾರೆ. ತದನಂತರ ಮೆರವಣಿಗೆ 3 ಪ್ರದಕ್ಷಿಣೆ. ಎಲ್ಲ ಉತ್ಸವ ಸೇವೆ ಮುಗಿದ ನಂತರ ಯಾರು ಏನಾರು ಬೇಡ್ಕೊಂಡ್ರೆ ಅವರು ಏನು ಅಂದ್ಕೊಂಡಿರ್ತಾರೋ ಅದಾಗಬೇಕು ಅಂದರೆ ದೇವರು ಅವ್ರ ಮೇಲೆ ಹೋಗುತ್ತೆ. ಅಕಸ್ಮಾತ್ ಅವ್ರದ್ದೇನು ನಡೆಯಲ್ಲ ಅಂದರೆ ಸೊ ಹಿಂದಿಂದೆಗೆ ದೇವರು ಎಳೀತದೆ. ಸೊ ಅದನ್ನು ಕೂಡ ತೋರಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಉತ್ಸವ ಸೇವೆ ಆದ ನಂತರ ಅದು ಕೂಡ ಇದೆ. ಈಗ ಸ್ವಾಮಿಗೆ ಆರತಿ ಮಾಡ್ತಿದ್ದಾರೆ. ಆ ಶನೇಶ್ವರ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಸಿನಲ್ಲೂ ಸದಾ ಇರಲೆಂದು ಪ್ರಯತ್ನಿಸುತ್ತೇವೆ. ನಾನು, ಗೌರಿ, ಗಣೇಶ, ರಾಮಕೃಷ್ಣ, ಮಾರ್ಕಂಡ ನಾವು 5 ಜನನು ಬಂದಿದ್ದೇವೆ. ಈಗ ಮೊದಲಿಗೆ ಆರತಿ ತಗೋತಾ ಇದ್ವಿ. ತದನಂತರ ಉತ್ಸವ ಮೆರವಣಿಗೆ ನಡೆಯುತ್ತೆ. ನೋಡಿ, ಈಗ ಬೆಳ್ಳಿ ಗದೆನ ಗಣೇಶನ್ ಕೊಟ್ಟರು. ಸೊ ಗದೆ ಇಟ್ಕೊಳ್ಳೋದು ಪಂಚನೆ ಕಂಪಲ್ಸರಿಯಾಗಿ ಹಾಕ್ಕೋಬೇಕು. ಮಂಗಳ ವಾದ್ಯದೊಂದಿಗೆ ಉತ್ಸವ ಮೆರವಣಿಗೆ ನಡೀತಿದೆ. ಸೊ ಮಂಗಳವಾದ್ಯ ಯಾರು ಉತ್ಸವ ಸೇವೆ ಕಟ್ಟಿಸ್ತಾರೋ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಬೆಳ್ಳಿದನ್ನ ಎತ್ಕೊಂಡು ಮುಂದೆ ಬರಬೇಕು. ನಂತರ ಉತ್ಸವನ ಎತ್ಕೊಂಡ್ಬರ್ತಾರೆ. ರಾಮಕೃಷ್ಣ, ಮಾರ್ಕಂಡ ಕೂಡ ದೇವರ ಉತ್ಸವ ಮೂರ್ತಿ ಎತ್ಕೊಂಡ್ಬರ್ತಿದ್ದಾರೆ. ಸೊ ಗೌರಿ ಪೂಜಾ ಸಾಮಾನು. ಸೊ ನಾನು ವಿಡಿಯೋ ಮಾಡ್ತಿದ್ದೆ. ಸೊ ಈಗ ಸೆಲ್ಫಿ ವಿಡಿಯೋ ತಕ್ಕೊತಾ ಇದ್ದೀನಿ. ಸೊ ಯಾರು ಬೇಕಾದರೂ ಕೂಡ ಶ್ರೀ ಶನೇಶ್ವರ ಸ್ವಾಮಿ ಉತ್ಸವ ಸೇವೆಯನ್ನು ಕಟ್ಟಿಸ್ಬೋದು. ಬೆಳಗ್ಗೆ ಅಭಿಷೇಕ ಮತ್ತು ಸಂಜೆ ಉತ್ಸವ. ಜ್ಯೇಷ್ಠಾದೇವಿ ನೀಲಾಂಬಿಕಾ ದೇವಿಯವರ ಶ್ರೀ ಶನೇಶ್ವರ ಸ್ವಾಮಿಯ ಉತ್ಸವ ಪ್ರತಿ ಶನಿವಾರ ಈ ಸೇವೆ ನಡೆಯುತ್ತೆ ಈ ದೇವಾಲಯದಲ್ಲಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಉತ್ಸವ ಸೇವೆ ಮುಗಿದ ನಂತರ ನೋಡಿ, ಇಲ್ಲಿ ಸಾಲಲ್ಲಿ ನಿಂತಿದ್ದಾರೆ. ಸೊ ಒಬ್ಬರೊಬ್ಬರ ಮೇಲೂ ದೇವರು ಹೋಗುತ್ತೆ. ಏನಾರ ಬೇಡ್ಕೊಂಡು ಒಂದೇ ಏನು ವಿಷಯದ ಬಗ್ಗೆ ಬೇಡ್ಕೊಂಡು ಕುತ್ಕೋಬೇಕು. 3 ಬಾರಿ ದೇವರು ಮೈ ಮೇಲೆ ಹಾದೋಗುತ್ತೆ. ಸೊ ಕೆಲಸ ಆಗಲ್ಲ ಅಂದರೆ ಹಿಂದಕ್ಕೆ ಹೋಗುತ್ತೆ.
ಕೆಲಸ ನಿಧಾನಕ್ಕಾದರೆ ನಿಧಾನಕ್ಕೆ ಬರುತ್ತೆ. ಕುಳಿತಿದ್ದ ಥರ ಅವ್ರ ಮಧ್ಯದಲ್ಲಿ ದೇವರು ಹಾದೋಗುತ್ತೆ, ಇಲ್ಲಾಂದರೆ ಸೈಡ್ಗೆ ಹೋಗುತ್ತೆ, ಇಲ್ಲ ಎಡಗಡೆನೋ ಬಡಗಲ್ಲೇನೋ, ಇಲ್ಲಾಂದರೆ ಹಿಂದಿಂದೇನೆ ಹೋಗುತ್ತೆ. ಕೆಲಸ ಆಗೋಲ್ಲ ಅಂದರೆ ಎಷ್ಟು ಹೇಳಿದ್ರೂ ಬರೋಲ್ಲ. ಈ ಶನೇಶ್ವರ ಸ್ವಾಮಿ ಶಕ್ತಿ ಅಪಾರ ನೋಡಿ. ದೇವ್ರ ಮುಂದಕ್ಕೆ ಬರೋಲ್ಲ, ಹೊತ್ಕೊಂಡಿರ್ತಾರಲ್ಲ ಅವ್ರನ್ನೇ ಹಿಂದಕ್ಕೆ ಎಳ್ಕೊಂಡು ಹೋಗುತ್ತೆ. ಸೊ ನೀವು ಬೇಕಾದ್ರೆ ನೋಡಬೇಕಿದ್ರೆ ಪ್ರತಿ ಶನಿವಾರ ಸುಮಾರು 7 ಗಂಟೆಗೆ ಉತ್ಸವ ಶುರು ಆಗುತ್ತದೆ. 9-9:30 ಮೇಲೆ ಎಲ್ಲ ಉತ್ಸವ ಸೇವೆ ಮುಗಿದ ನಂತರ ಇರುತ್ತೆ ನೋಡಿ. ಹೆಂಗಸು ಕೂತಿದ್ದಾರೆ. ಸೊ ಏನೇ ಆದರೂ ಗೊತ್ತಿಲ್ಲ. ಈಗ ಗಣೇಶ ಕೂತ್ಕೊಂಡ. ಸೊ ನಮ್ಮಣ್ಣ ಬೇಗನೆ ಬಂತು, ಒಂಚೂರು ತಡ ಮಾಡಿದೆ. 3 ಸಲ ಈ ರೀತಿ ಆ ಕಡೆ ಈ ಕಡೆ ಕೂತ್ಕೋಬೇಕು. ಒಬ್ರಿಗೆ 3 ಬಾರಿ ಬರುತ್ತೆ. ಒಂದೇ ವಿಷಯದ ಬಗ್ಗೆ ಕೇಳ್ಕೊಂಡು ಕೂತ್ಕೋಬೇಕು ನೋಡಿ. ದೇವರು ಮಧ್ಯದಲ್ಲಿ ಹಾದೋಗುತ್ತೆ. ಸೊ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ದೇವ್ರು ಹಿಂದಕ್ಕೆ 2 ಸಲ ಹೋಯ್ತು. ಸೊ ನಾನು ಕೂಡ ಕೇಳಬೇಕು ಅಂತ ಕೂತ್ಕೊಂಡಿದ್ದೆ. ಸೊ ದೇವರು ಗರ್ಭಗುಡಿಗೆ ಹೊಂಟೋಯ್ತು. ಇನ್ನೊಬ್ಬರು ತುಂಬ ದೇವರು ಚಂಡಿ ಇಟ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಹಿಂದಕ್ಕೆ ಹೋಯ್ತು. ದೇವಸ್ಥಾನಕ್ಕೆ 2 ಸಲ ಹಿಂದಕ್ಕೆ ಒಂದು ರೌಂಡ್ ಹೊಂಟೋಯ್ತು. ಯಾವತ್ತೂ ಈ ರೀತಿ ನೋಡಿರಲಿಲ್ಲ. ಹಿಂದಕ್ಕೆ ಹೋಗೋದು ನೋಡಿದ್ವಿ ನೋಡಿ. ಇವ್ರು ಕೂತಿದ್ದಾರಲ್ಲ, ಸೊ ದೇವಸ್ಥಾನ ಕಡೆನೇ 2 ಸಲ ಹೊಂಟೋಯ್ತು ಹೇಳ್ಕೊಂಡು. ನೋಡಿ ಹತ್ತಿರ ಬರುತ್ತೆ, ಮತ್ತೆ ಹಿಂದಕ್ಕೆ ಇಳಿಯುತ್ತೆ ನೋಡಿ. ಆ ಶನೇಶ್ವರ ಸ್ವಾಮಿಯ ಶಕ್ತಿ ಎಷ್ಟು ಅಂತ. ಏನಾರ ಕೆಲಸ ಆಗೋಂಗಿದ್ರೆ ಬೇಗ ಬರುತ್ತೆ, ತಡ ಆಗೋಂಗಿದ್ರೆ ತಡ ಆಗಲ್ಲ. ಅಂದರೆ ಎಷ್ಟೇ ಇದು ಮಾಡಿದ್ರು ಬರ ಹಿಂದಕ್ಕೆ ಹೇಳ್ಕೊಂಡು. ಸೊ ಒಳಗಡೆ ಹೋಗಿ ತೆಂಗಿನಕಾಯಿ ಎಲ್ಲ ಹೊಡೆದ್ರು. ಮತ್ತೆ ಬಂದು ತಿರ್ಗಾ ಗರ್ಭಗುಡಿಗೆ ದೇವರು ಹೋಗ್ತು. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಎಷ್ಟು ಮುಂದಕ್ಕೆ ಬರ್ತಿಲ್ಲ, ಹಿಂದಕ್ಕೆ ಎಳೆಯುತ್ತೆ. ಸೊ ಈ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಶಕ್ತಿ ಇದೆ. ಸೊ ನೆಕ್ಸ್ಟು ನಾನೇ ಕೂತ್ಕೋಬೇಕಿತ್ತು. ಸೊ ದೇವರು ಇವ್ರಿಗೆ ಬರಲಿಲ್ಲ. ತುಂಬಾ ಚಂಡಿ ಹಿಡಿತಾರೆ ಅಂತಲ್ಲ, ಆ ಥರ ಹಿಡ್ದು ದೇವಸ್ಥಾನಕ್ಕೆ ಹೊಂಟೋಯ್ತು. ನೋಡಿ ಹಿಂದಕ್ಕೆ ಹೊಂಟೋಯ್ತು ರೌಂಡು. ಮತ್ತೆ ಬತ್ತು ತಿರ್ಗಾ ಹಿಂದಕ್ಕೆ ಹಾಗೆ ಹೊಂಟೋಗಿ ಗರ್ಭಗುಡಿ ಹೋಯ್ತು. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಮೇಲೆ ಭಜನೆ, ಮಹಾಮಂಗಳಾರತಿ ಎಲ್ಲ ಇದೆ, ವೀಕ್ಷಿಸಿ. ಸೊ ಈಗ ಮುಂದೆ ಏನಾಗುತ್ತೆ ಇದು ಕೂಡ ನೋಡಿ.
ಇಷ್ಟುವರೆಗೂ ಶ್ರೀ ಶನೇಶ್ವರ ಸ್ವಾಮಿಯ ಉತ್ಸವ ಸೇವೆ ಮಹಾಮಂಗಳಾರತಿ ಹಾಗೂ ಉತ್ಸವ ಮೂರ್ತಿ ಏನಾರ ಕೇಳ್ಕೊಂಡಿದ್ರೆ ಆಗೋದಿದೆ ಬರೋದು ಅದನ್ನೆಲ್ಲ ವೀಕ್ಷಿಸಿದ್ರಲ್ಲ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.